ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ವತಿಯಿಂದ ಇಂದು ಉಡುಪಿಯಲ್ಲಿ ವಿಕಸಿತ ಭಾರತ ಜಿ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಆಯೋಜಿಸಿದ್ದ ವಾರ್ತಾಲಾಪ ಕಾರ್ಯಾಗಾರವನ್ನು ಉಡುಪಿ ಚಿಕ್ಕಮಗಳೂರು ಸಂಸದರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಎಂ.ಎ. ಗಫೂರ್, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ದಿನಕರ ಹೇರೂರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀ ಪ್ರತೀಕ್ ಬಾಯಲ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಮಂಜುನಾಥ ಬಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ಜಿ ಕುರಿಯ ಮತ್ತಿತರರು ಉಪಸ್ಥಿತರಿದ್ದರು. ಭಾರತ ಸರ್ಕಾರದ ವಾರ್ತಾ ಶಾಖೆ ಇದು ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಪತ್ರಕರ್ತರಿಗೆ ಹಾಗೂ ಎಲ್ಲ ಸಾಮಾನ್ಯ ಜನರಿಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತೆ. ಹಾಗೆಯೇ ದಿನನಿತ್ಯ ಏನೆಲ್ಲ ಚಟುವಟಿಕೆಗಳು ನಡೀತವೆ, ಸರ್ಕಾರದ ಇದು ಯಾಕೆ ಅಂತ ಮೈನ್ ಬರುವಂತದ್ದು, ಯಾಕೆ ಹೊಸ ಮಸೂದೆ ಜಾರಿಗೆ ತಂದಿದ್ದಾರೆ ಅಂತ ತಮ್ಗೆ ಗೊತ್ತಿದೆ. ಮೊದಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು, ಅದನ್ನ ಬದಲಾವಣೆ ಮಾಡಿಬಿಟ್ಟು ಈಗ ಹೊಸದಾಗಿ ಬಂದಿರುವಂತದ್ದು VBG ರಾಮ್ಜಿ. ಇದರಲ್ಲಿ ಏನ್ ಮೇನ್ ಬದಲಾವಣೆ ಅಂದ್ರೆ ಅಭಿವೃದ್ಧಿಯ ಕಾರ್ಯದಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕು ಅನ್ನೋದು ಒಟ್ಟು ನಮ್ಮ ವ್ಯವಸ್ಥೆಯಲ್ಲಿರುವಂತಹ ಅಂಶಗಳು. ಇದನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ಹತ್ತಾರು ಯೋಜನೆಗಳನ್ನು ರೂಪಿಸುತ್ತೆ. ರಾಜ್ಯ ಸರ್ಕಾರಗಳು ಅವರದೇ ಆದಂತಹ ಪರಿಮಿತಿಯಲ್ಲಿ ಹಲವಾರು ಕಾರ್ಯಕ್ರಮ ಹಾಕಿರುತ್ತವೆ. ಪ್ರಜಾಪ್ರಭುತ್ವದಲ್ಲಿ ಜಿಲ್ಲಾ ಸರ್ಕಾರಗಳಿವೆ, ತಾಲೂಕು ಸರ್ಕಾರಗಳಿವೆ ಮತ್ತು ಗ್ರಾಮ ಸರ್ಕಾರಗಳಿವೆ. ಸಂವಿಧಾನ ಎಲ್ಲರಿಗೂ ಅವಕಾಶಗಳನ್ನು ಮಾಡಿಕೊಂಡಿದೆ. ನಿಮ್ಮ ಅಧಿಕಾರ ಹೇಗೆ ಚಲಾಯಿಸಬೇಕು, ನಿಮ್ಮ ಕಾರ್ಯವಿಧಿ ಹೇಗಿರಬೇಕು, ನಿಮ್ಮ ಕಾರ್ಯಕ್ರಮ ಯಾವುದೇ ಸ್ವರೂಪ ಇರಬೇಕು. ಆದರೆ ಅಭಿವೃದ್ಧಿಯ ಪ್ರಶ್ನೆ ಬಂದಾಗ ಎಲ್ಲರೂ ಒಟ್ಟಾಗಿ ಕೈ ಜೋಡಿಸಬೇಕು ಅನ್ನೋದು ಕೂಡ ಸಂವಿಧಾನದ ಆಶಯಗಳಲ್ಲಿ ಒಂದು. ಹಾಗಾಗಿ ರಾಜ್ಯ ಸರ್ಕಾರ ಒಂದು ಯೋಜನೆ ಮಾಡಿದ್ರೆ, ಕೇಂದ್ರ ಸರ್ಕಾರ ಒಂದು ಯೋಜನೆ ಮಾಡಿದ್ರೆ, ಗ್ರಾಮ ಸರ್ಕಾರ ಮತ್ತೊಂದು ಯೋಜನೆ ಮಾಡಿದ್ರೆ ಅವೆಲ್ಲ ಪೂರಕವಾಗಿ ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ರಾಜಕೀಯ ಪಕ್ಷಗಳು, ಅಧಿಕಾರಿಗಳು, ಅಧಿಕಾರ ಹಿಡಿದವರು ಬೇರೆ ಬೇರೆ ವೈಚಾರಿಕ ಮನಸ್ಥಿತಿ ಹೊಂದಿರಬಹುದು. ಆದ್ರೆ ಅಭಿವೃದ್ಧಿಯಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿರ್ತೇವೆ ಅನ್ನುವಂಥದ್ದು ಒಂದು ಕಲ್ಪನೆ. ಮಾಹಿತಿಗಳು ಹೇಗೆ ಅಂತೇಳಿ, ಉದಾಹರಣೆಗೆ ರಾಜ್ಯ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡುತ್ತೆ. ಯಾವುದೇ ರಾಜ್ಯ ಸರ್ಕಾರ, ಆ ಸರ್ಕಾರ ಈ ಸರ್ಕಾರ ಅಂತ ಮಧ್ಯಂತರದಲ್ಲಿ ಆಡಿಟ್ ಆಕ್ಷೇಪ ಬಂತ ಅವಧಿ ಕೊಡುತ್ತೆ. ಆಡಿಟ್ ವರದಿ ಅಂತ ಹೇಳಿ ಕೊಡ್ತಾರೆ. ಅದನ್ನು ನಿರ್ದಿಷ್ಟ ಕೋಟಿ ರೂಪಾಯಿ ವೆಚ್ಚ ಇನ್ನೂ ಆಗಿಲ್ಲ, ಇದು ಹಾಗೆ ಇದೆ, ಇದನ್ನು ಖರ್ಚಾಗಿಲ್ಲ, ಇದು ಆರೋಗ್ಯ ತಲುಪಿಲ್ಲ ಅನ್ನುವಂತ ಹಲವಾರು ಅಂಶಗಳಿರುತ್ತೆ. ಅದ್ರ ಭಾಗದ ಸತ್ಯ ಕೂಡ ಇರುತ್ತೆ. 100ಕ್ಕೆ 100 ಯಾರಾದ್ರೂ ತಪ್ಪಲ್ಲಿ ಬಿಟ್ಟವರಿದ್ದಾರೆ, ಇಂಗ್ಲಿಷ್ ಮಾಡೋರಿದ್ದಾರೆ, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈ 100ಕ್ಕೆ 99 100ರಷ್ಟು 100% ಸರಿಯಾಗಿರುತ್ತೆ ಅಂತ ಹೇಳುವಂತ ಚರ್ಚೆಗಳು ಕಷ್ಟ. ಆದ್ರೆ ಆಡಿಟ್ ವರದಿ ಏನೇನು ಆಕ್ಷೇಪಗಳಾಗಿದೆ ಅದನ್ನೆಲ್ಲ ಸಮರ್ಪಕಗೊಳಿಸಬೇಕಾದಂತ ಆಡಳಿತದ ಜವಾಬ್ದಾರಿ. ಇವರಿಗೆ ಆಡಿಟ್ ವರದಿ ಆರೋಗ್ಯ ತಲುಪಿಲ್ಲ, ಆರೋಗ್ಯ ತಲುಪಿದ್ದಕ್ಕೆ ಕಾರಣಗಳೇನು, ಅದು ಹೌದಾ ಅಂತ ನಾನು ನೋಡ್ಬೇಕಂದ್ರೆ ಆಡಿಟ್ ವರದಿ ಮೇಲೆ ಸರ್ಕಾರ ನಿಗಾ ವಹಿಸುತ್ತದೆ ರೀತಿ ಆಡಿಟ್ ವರದಿ ಮೇಲೆ ಒಂದು ಚರ್ಚೆ ಆಗುತ್ತೆ. ಹಾಗಾಗಿ ಯಾವುದಾದ್ರೂ ಯೋಜನೆ, ಇದೊಂದು ಹೇಳಿಲ್ಲ, ಕೃಷಿ ಯೋಜನೆಯಲ್ಲಿ ಯಾವುದಾದ್ರೂ ಯೋಜನೆಯಲ್ಲಿ, ಉದಾಹರಣೆಗೆ ನಿಮ್ಮ ವಿಶ್ವಕರ್ಮ ಯೋಜನೆಯಲ್ಲಿ ಟೈಲರ್ಗಳಿಗೆ ಕೊಡಬೇಕು ಅಂತಿದೆ. ಟೈಲರ್ಗಳಿಗೆ 15,000 ರೂಪಾಯಿ ಟೈಲರಿಂಗ್ ಮಿಷನ್ ಕೊಡಬೇಕು ಮತ್ತು ಅವರಿಗೆ 1 ರಿಂದ 3 ಲಕ್ಷ ರೂಪಾಯಿಗೆ ಸಾಲ ಕೊಡಬೇಕು, 5 ದಿವಸಗಳ ಕಾಲ ಟ್ರೈನಿಂಗ್ ಕೊಡಬೇಕು, ಟ್ರೈನಿಂಗ್ ವರ್ಷ ಕೊಡಬೇಕು ಅಂತ ಇದೆ ವಿಶ್ವಕರ್ಮ ಯೋಜನೆ. ಆದ್ರೆ ಹೆಚ್ಚು ಕಡಿಮೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂದಾಜು 60% ಬರೀ ಟೈಲರಿಂಗ್ ಬಂದ್ಬಿಟ್ಟಿದೆ ಅರ್ಜಿ, 60%. ಆಮೇಲೆ ಆಡಿಟ್ ಆಕ್ಷೇಪ ಏನ್ ಹೇಳುತ್ತೆ ಅಂದ್ರೆ, ಈ ಜನ ಟೈಲರ್ ಇಲ್ಲ, ನೀವು ಹ್ಯಾಂಗ್ ಸಾಲ ಕೊಟ್ರಿ ಅಂತ ಕೇಳಿರ್ತಾರೆ. ಟ್ರೈನಿಂಗ್ 5 ದಿವಸ ಟ್ರೈನಿಂಗ್ ಸಾಕೋದಿಲ್ಲ. ಅದಕ್ಕೋಸ್ಕರ ಈ ಆಡಿಟ್ ವರದಿ ಅವಲಂಬಿಸಿ ಟೈಲರಿಂಗ್ ಅನ್ನ ಈ ಸತಿ ಬ್ಲಾಕ್ ಮಾಡಿಬಿಡ್ತಾರೆ. ಯಾಕಂದ್ರೆ ಇರುವ ಟೈಲರ್ ಬಟ್ಟೆ ಒಂದು ಈಗ ಊರಿಗೆ ಸಾಕು. ಹೊಸದಾಗಿ ಬರುವವರು ಯಾರು ಕೇಳಿದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲ ಬೇಕು, ಕೆಲವರಿಗೆ 2 ಲಕ್ಷ ರೂಪಾಯಿ ಸಾಲ ಬೇಕು.
ಮತ್ತೆ ಒಂದು ವಿಷಯ ಬಂದ ಮೇಲೆ ಮನೆಯಲ್ಲಿ ಇರಲಿ ಅಂತ ಮಾನಸಿಕತೆ ಇರುವುದು. ಕೆಲವರು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಈ ಟೈಲರಿಂಗ್ ಅಂತೇಳಿ ಒಂದು ಅಸೋಸಿಯೇಷನ್ ಇದೆ, ಟೈಲರಿಂಗ್ ಸಂಘ, ಅವರನ್ನ ಮಾನ್ಯತೆ ಪಡೆದು ಕೆಲಸ ಮಾಡುವಂತವರು ಗುರುತಿಸಿದ್ರೆ ಕೊಡಬಹುದು ಅಂತ ಹೇಳಿ ಮಾಡಿದ್ದಾರೆ ಮತ್ತು ಟೈಲರಿಂಗ್ ಬ್ಲಾಕ್ ಮಾಡಿದ್ದಾರೆ. ಅದೇ ರೀತಿ ನೀವು ಹೇಳಿದಂತ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ಯಾರಿಗಾದ್ರೂ ಅನಾಥ ಇದ್ರೆ ಈ ಅಡಿಟ್ ಅವರಿಗೆ ಅವಲಂಬಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಮತ್ತು ಅವರನ್ನ ಮರುಪಾವತಿ ಮಾಡುವಂತ ಕ್ರಮಗಳು ಕೂಡ ಇರುತ್ತೆ. ಬಹಳ ಒಂದು ಉತ್ತಮವಾದಂತಹ ಕಾರ್ಯಕ್ರಮ. ಯಾವಾಗ್ಲೂ ನಾವು ಕಾನೂನುಗಳನ್ನ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಕಾರ್ಯಾಗಾರಗಳನ್ನು ನಡೆಸಿದ್ರೆ ಅದರಿಂದ ದೇಶಕ್ಕೆ ಮತ್ತು ಜನರಿಗೆ ಬಹಳ ಉಪಕಾರಿ ಆಗ್ತದೆ ಅಂತೇಳಿ ನಾನಂತೂ ಹಂಚಿಕೊಂಡಿದ್ದೇನೆ. ಅದ್ರ ಕೊನೆಗೂ ಕೂಡ ಹಲವಾರು ಕಾರ್ಯಕ್ರಮದ ಬಗ್ಗೆ ಇವತ್ತು ಈ ಕಾರ್ಯಾಗಾರ ಇವತ್ತು ನಡೀತಾ ಇದೆ. ಅದು ಕೂಡ ವಿಶೇಷವಾಗಿ ಯಾರು ನಮ್ಮ ದೇಶದ ನಮ್ಮ ವ್ಯವಸ್ಥೆಯಲ್ಲಿ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುವವರು ನಮ್ಮ ಮಾಧ್ಯಮದ ಬಂಧುಗಳು. ಮಾಧ್ಯಮ ಸುದ್ದಿ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ರೆ ಆ ಭಾಗದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸಲಿಕ್ಕೆ, ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸಂವಿಧಾನದ 2 ಚಕ್ರಗಳು, ಅದು ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಎಲ್ಲ ಯೋಜನೆಗಳು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದು ನಮ್ಮ ಅನಿಸಿಕೆ. ಒಂದು ವಿಚಾರ ಇಲ್ಲಿ ಚರ್ಚೆಗೆ ಬಂತು, ಯಾವುದು ನಮ್ಮ ಮಾಧ್ಯಮದ ಗೆಳೆಯರು ಕೆಲವೊಂದು ಭ್ರಷ್ಟಾಚಾರದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು.